ಬಾಬಣ್ಣ ಜಂದನ್ ಅವ್ರೆ ಬಿರ್ಬಿರ್ನೆ ಬಾಕಲ್ ತೆಗೀರಿ ಗೋಸ್ಟ್ಗಳು ಬರೋ ಟೈಮ್ ಆಯ್ತು. ಪುಟ್ಮಲ್ಲಿ ಅವ್ರೆ ನೀವು ಹೇಳಕ್ ಕೊಟ್ಟಿದ್ದು ಗೆಸ್ಟ್ ಅಂತ ತಾನೆ? ಹಿಡಿದ್ರಿ ಚಾಡ. ಅವರೇ ಬರೋ ಟೈಮ್ ಆಯ್ತು, ಬಿರ್ಬಿರ್ನೆ ಬಾಕಲ್ ತೆಗೀರಿ. ರಾಕಿರೈ ಅವರೇ ನೀವು ದಿಟ್ಟವಾಗ್ಲೂ ಮುದ್ಕೊಂತಾರನೇ ಕಾಣಿಸ್ತಾ ಇದ್ದೀರಿ. ನಿಮಗೆ 70 ವರ್ಷ ಆಗಿರೋ ತರ ಕಾಣಿಸ್ತಿದೆ. ಈ ವಿಗ್ನ ಸೆಲೆಕ್ಟ್ ಮಾಡಿದ್ದು ನಾನೇ. ಮೇಕಪ್ಪು ಕಾಸ್ಟ್ಯೂಮು ನಂದು. ಐ ಲೈಕ್ ಇಟ್. ಲೇ ರಾಕಿ ಅವ್ರ ಮುಂದೆ ಐ ಲೈಕ್ ಇಟ್ ಅಂತ ಅನ್ಬೇಡ್ವೋ, ಅವರು ತುಂಬಾ ಸಂಸ್ಕಾರವಂತ ಮನೆ ತಂದವರು. ಅವರ ಮುಂದೆ ನಾನು ಅವಮಾನ ಮಾಡ್ತೇನೆ ಅಂತ ಹೇಳಿದ್ನ. ಯಾರೆಂತ ಬೇಕಾದ್ರೆ ಮರ ಕಟ್ಲಿ, ನಾನು ಐ ಲೈಕ್ ಇಟ್ ಕೆಚ್ 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 ಅಂತ ಹೇಳೋನೆ. ನೀನು ಈ ನಮ್ಮನೆಲ್ಲ ಮಾತಾಡಿದ್ರೆ ನಾನು ಪಪ್ಪನ ಪಾತ್ರ ಮಾಡೋದಿಲ್ಲ. ಸೂರಿ ನೀನ್ ಸ್ವಲ್ಪ ಸುಮ್ಮನಿರು. ಇವ್ರಿಲ್ಲ ಅಂದ್ರೆ ಇವತ್ತೇ ನಿನ್ ಮದ್ವೆ ಮುರಿದು ಬೀಳುತ್ತೆ. ರಾಕಿರಿ ಅವ್ರೆ ನಿಮ್ಗೆ ಹೇಗ್ ಬೇಕೋ ಹಾಗಿರಿ, ಬಟ್ ನಿಮ್ ಮಾತಲ್ಲಿ ಸಂಸ್ಕಾರ ಇರ್ಲಿ. ಐ ಲೈಕ್ ಇಟ್. ನೋಡ್ತಾ ಇರಿ ಮಧುರ ಬಾಬಿ, ನಾನು ತೋರಿಸುವ ಸಂಸ್ಕಾರಕ್ಕೆ ಅವರ ಸಂಸ್ಕಾರವನ್ನೇ ಮರ್ತು ಬಿಡ್ತಾರೆ. ಅವ್ರು ಬಂದ್ರು ಅನ್ಸುತ್ತೆ. ಪುಟ್ಮಲ್ಲಿ ಅವ್ರೆ ಆರ್ತಿ ತಟ್ಟೆ ತಗೊಂಬನ್ನಿ. ಅಯ್ಯೋ ನಿಂತ್ಕೊಳ್ಳಿ ಪುಟ್ಮಲ್ಲಿ ಅವ್ರೆ, ಅವ್ರ ಮುಖಗಳಿಗೆ ಆರ್ತಿ ಬರ ಕೇಳು. ಅವ್ರು ನೋಡ್ತಾ ಇದ್ರೆ ಆರ್ತಿ ತಟ್ಟಲಿರೋ ದುಡ್ಕಂದಿ ಅವ್ರ ತರ ಇದಾರೆ. ಅವ್ರಿಗೆ ಆರ್ತಿ ಅಂತೆ ಹೋಗ್ ತೆಗಿಯೋ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಐ ಲೈಕ್ ಇಟ್. ಏನಿದು ನಿಮ್ಮ ಕೂದಲು ಮುಳ್ಳು ಹಂದಿಯ ಕೂದಲಿನ ನಮ್ಮನೆ ಕೂತ ನಿಂತಿದೆ. ಅದು ನಿನ್ ಗಂಟೆ ಕರಾಮತ್ತು. ಐ ಲೈಕ್ ಇಟ್. ಅಲ್ಲ, ನನಗೂ ಒಂದು ವಿಷಯ ಅರ್ಥ ಆಯ್ತಾ ಇಲ್ಲ. ನಮ್ಮ ಮಟ್ಟಿ ಗಂಟ ನಿಮ್ಗೆ ಇಡ್ಸಲ್ಲ, ಅದು ಹೆಂಗೆ ಓಡಿದ್ರಿ? ಅದನ್ನ ಮಾತ್ರ ಕೇಳ್ಬೇಡಿ. ಹಾ ಮಗನೇ, ಅಪ್ಪಾಜಿ ಮಗು, ಅಪ್ಪಾಜಿ ಮಗನೇ, ಆ ಗಂಟೆ ಸರಿ ಮಾಡಿದ್ರೆ ನಿನಗೆ ಎಷ್ಟು ಸಲ ಹೇಳಿಲ್ಲ? ಮೊದಲನೇ ಸರಿ ಮಾಡಿಸು. ಆಗ್ಲಿ ಅಪ್ಪಾಜಿ. ಬೈಲಿ ಬೈಲಿ. ಅಣ್ಣನಿಗೆ ನೋವಾದ್ರೆ ನೀನ್ ನೆಗಡ್ತೀಯ. ನೀವಿಬ್ರು ಕಿವಿಡ್ಕೊಳ್ಳಿ, ತಲೆ ತಟ್ಟಿ. ಆಹಾ, ಎಂತ ಸಂಸ್ಕಾರ, ಎಂತ ಸಂಸ್ಕಾರ. ಇಂಥ ಸಂಸ್ಕಾರವಂತರ ಹೆಸರನ್ನು ಕೇಳ್ಬೋದಾ? ರಾಘವೇಂದ್ರ ಅಲಿಯಾಸ್ ರಾಕಿ ರೈ. ನಿಮ್ ಸರ್ ನಮಗೆ ಗೌಡ್ರು ತಾನೆ, ರೈ ಎಲ್ಲಿಂದ ಬಂತು? ಅದು ನಮ್ಮ ತಂದೆಯವರು ಗೌಡನೇ, ಆದರೆ ತಾಯಿ ರೈ ಕುಟುಂಬದವರು. ನನಗೆ ತಾಯಿಯ ಮೇಲೆ ಕಂಡಾಬಟ್ಟೆ ಪ್ರೀತಿ, ಅದಕ್ಕೆ ಅವರ ಕುಟುಂಬದ ಹೆಸರೇ ಇಟ್ಕೊಂಡಿದ್ದೀನಿ. ಉಳಿದದೆಲ್ಲ ಅಪ್ಪನ ಕುಟುಂಬ ಥರನೇ ನಡ್ಕೊಡ್ತಾ ಇದ್ದೇವೆ. ಓ, ಎಂತ ಸಂಸ್ಕಾರ, ಎಂತ ಸಂಸ್ಕಾರ. ಏನು ಮಾಡೋದು, ನಮಗೆಲ್ಲ ಇದೆಯೇ, ಆದರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಕಡಿಮೆನೇ ಇದ್ವಿ. ನೋಡಿ, ನಾವು ಹಿರಿಯರು ಮನೆಯಲ್ಲಿ ಕೂತಿದ್ದೀವಿ, ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೇಕನ್ನೋ ಸಂಸ್ಕಾರ ಗೊತ್ತಿಲ್ಲ ಮುಂಡೆಯೋಕೆ. ಬಾಬಣ್ಣ ನಿಲ್ಸಿ, ಯಾಕೆ ಹಂಗ್ ಹೊಡಿತಾ ಇದ್ದೀರಾ? ಅವ್ರಿಗೆಲ್ಲ ಹೊಡಿಬಾರ್ದು, ಅವರು ನಿಮ್ ಡ್ಯಾಡು. ನಮ್ಮ ಡ್ಯಾಡು ಅಲ್ಲ ಕಮ್ಮೆ, ನನ್ನ ಜೀವನ ಹಾಳು ಮಾಡಕ್ ಬಂದಿರೋ ಪ್ರಾಡು. ಮಗನೇ, ಅಪ್ಪನ ಮೇಲೆ ಈ ನಮ್ಮನೆ ಕೈ ಮಾಡೋದು ಒಳ್ಳೆ ಸಂಸ್ಕಾರ ಅಲ್ಲಪ್ಪ. ಇವ್ರು ಏನ್ ಮಾಡಿದ್ರು ಅಂತ ಹೊಡಿತಿದ್ದೀರಾ? ಯಾರು ಮಾಡಿದ್ನು? ಆ ಯೋಗ್ಯ ಮದುವೆ ಆಗಕ್ಕೆ ಈ ಯೋಗ್ಯ ನಮ್ಮಟ್ಟಿನ ಅವನಿಂದ್ರಿಗೆ ಬರ್ಕೊಡ್ತೀನಿ ಅಂತ ಹೇಳೋಣ. ಶ್ರೀರಾಮ, ರಾಕಿರೈ ಅವರೇ ಯಾಕೆ ಹಿಂಗ್ ಮಾಡಿದ್ರಿ? ನಾನು ಹಾಗೆ ಮಾಡದೇ ಇರ್ತಿದ್ರೆ ಈ ಸಮ್ಮಿ ಕಪ್ಪರಿದು ಮದುವೆ ಆಗ್ತಿರ್ಲಿಲ್ಲ. ಅದಕ್ಕೆ ಅಪ್ಪನಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ. ಮಧುರ ಅವ್ರ, ಇನ್ನು ಮುಂದಕ್ಕೆ ಈ ಮದುವೆಗೆ ಯಾವ ಥರನೂ ಸಹಾಯ ಮಾಡಲ್ಲ. ಈ ನಾಟಕದಿಂದ ದೂರ ಹೋಯ್ತಾವ್ನಿ. ನನ್ನ ಕ್ಷಮಿಸ್ಬಿಡಿ. ಈ ಹುಚ್ಚರ ಜೊತೆ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಗೌಡ್ರೆ ಹಾಗೆ ಹೇಳ್ಬೇಡಿ. ನಿಶ್ಚಿತಾರ್ಥ ಆಗಿ ಮದುವೆ ನಿಂತೋಗ್ಬಿಟ್ರೆ ನಾನು ಫ್ಯಾನಿಗೆ ನೇಣು ಹಾಕೊಂಡು ಸತ್ತೋಗ್ಬಿಡ್ತೀನಿ ಅಷ್ಟೇ. ಸಾಯಂಕಾಲ ಸಾಯ ಹೋಗೋಣ, ಅದಕ್ಕೆ ನಾ ಏನು ಮಾಡಕ್ಕದ್ದು? ಗೌಡ್ರೆ ಒಂದ್ಸಲ ಸೂರಿ ಮುಖ ನೋಡಿ, ಆ ಮುಖದಲ್ಲಿ ಮದ್ವೆ ಆಗ್ತಿದ್ದೀನಿ ಅನ್ನೋ ಸಂತೋಷ ನವಿಲಿನ ತರ ಕುಣಿತಿದೆ. ನೋಡಿದ್ರ, ಈ ಮುಗ್ಧ ಅಮಾಯಕಂಗೆ ನಾವ್ ಹೆಲ್ಪ್ ಮಾಡ್ದೆ ಇನ್ಯಾರು ಮಾಡ್ತಾರೆ? ಇದೊಂದ್ ಜೀವನದ ಪ್ರಶ್ನೆ. ಅದಕ್ಕೋಸ್ಕರ ನಾನು ನನ್ನ ಹಟ್ಟಿನ ಅವನ ಹೆಸ್ರಿಗೆ ಬರ್ಕೊಡಕ್ಕದ್ದ ಮಧುರ ಅವ್ರ. ಗೌಡ್ರೆ ನೀವೇನ್ ಪರ್ಮನೆಂಟ್ ಆಗಿ ನಿಮ್ ಮನೆನ ಅವ್ರ ಹೆಸ್ರಿಗೆ ಬರ್ಕೊಡ್ಬೇಡಿ. ಮದ್ವೆ ಆಗಿ ಚೆನ್ನಾಗಿ ಸಂಸಾರ ಶುರು ಮಾಡಾದ್ಮೇಲೆ ನಿಮ್ ಮನೆನ ನಿಮ್ ಹೆಸರಿಗೆ ಬರ್ಕೊಡ್ತಾರೆ.
ಇವ ನನಗೆ ಮೋಸ ಮಾಡ್ಬಿಟ್ರ ಕೊಟ್ಟಿರೋದನ್ನೇ ಮರ್ತು ಬಿಡಿ. ನೋಡಿ ಗೌಡ್ರೆ, ಇವ್ನ ಮುಖ ನೋಡಿ, ಮೋಸ ಮಾಡೋಂಥರ ಕಾಣ್ತಾನ. ಅವನ ಹತ್ರ ಇಲ್ದೇ ಇರೋದನ್ನು ದಾನ ಮಾಡಿ ಅವನೇ ಮೋಸ ಹೋಗೋಂಥರ ಇದ್ದಾನೆ. ಹೌದು ಗೌಡ್ರೆ, ನಾನ್ ನಿಮ್ಗೆ ಮೋಸ ಮಾಡಲ್ಲ. ಮದುವೆ ಆದ ತಕ್ಷಣ ಮನೆನ ವಾಪಸ್ ಬರ್ಕೊಟ್ಬಿಡ್ತೀನಿ. ನಾನು ನಂಬಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಲ್ಲ, ದೇವ್ರಾನೆ. ಬಾಬಣ್ಣ, ಸೂರಿನ ನಂಬಿ ಅವನ ಹೆಸರಿಗೆ ನಮ್ಮ ಮಟ್ಟಿನ ಬರ್ಕೊಟ್ಬಿಡಿ. ಆಮೇಲೆ ಕುತ್ಕೊಳ್ಳಿ, ನನಗೂ ಯಾರು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಕಮ್ಮೆ. ಆದ್ರೂ ಮಧುರ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇವನಿಗೆ ಅಟ್ಟಿ ಬರ್ಕೊಡ್ತೀನಿ. ನಾಳೆಗೆ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ, ನನ್ನ ಮಾತಿಗೆ ಬೆಲೆ ಕೊಟ್ರಲ್ಲ. ಐ ಲೈಕ್ ಇಟ್. ಎಲ್ರ ಮುಂದೆ ನನಗೆ ಹೊಡಿತೀಯಾ? ಇನ್ನೊಂದ್ಸಲ ಹೊಡಿ, ಪುಟ್ಲಿ ಅನಿಸ್ಬಿಡ್ತೀನಿ. ಐ ಲೈಕ್ ಇಟ್. ತಗೋಬತ್ತೆ ಮರತಿ, ಗ್ಯಾರಂಟಿ ತಗೋಬತ್ತೆ. ಇವತ್ತು ಸಾಯಂಕಾಲ ತಗೋಬತ್ತೆ. ನಮಸ್ಕಾರ ಸಾಹೇಬ್ರೆ, ನಿಮ್ಮಿಂದ ನನ್ನ ಬಾಳು ಬೆಳಗ್ತಾ ಇದೆ. ಒಳ್ಳೇದು. ಎಲ್ಲಿಗೂ ಹೊರಟಂಗಿತ್ತಿಬ್ರು? ಮದುವೆ ದಂಡಕ್ಕೆ ಬಂತಲ್ಲ ಇನ್ಸ್ಪೆಕ್ಟ್ರೆ, ಅದಕ್ಕೆ ಇವ್ನಿಗೆ ಯಾವ್ದಾದ್ರು ಕೆಲಸ ಕೊಡ್ಸೋ ಅಂತ ಕರ್ಕೊಂಡು ಹೋಯ್ತಾವನಿ. ಹೌದಾ? ನಾನು ಯಾವ್ದಾರು ಕೆಲಸ ಇದ್ರೆ ಹೇಳ್ತೆ. ಸಾಹೇಬ್ರೆ, ಗೌಡ್ರು ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಮನೆನ ನನ್ನ ಹೆಸರಿಗೆ ಬರ್ಕೊಟ್ಟಿದ್ದಾರೆ. ಆ ಎಂತ ಗೌಡ್ರು ಮಾನಿನ ನಿನ್ನ ಹೆಸರಿಗೆ ಬರ್ಕೊಟ್ಟಿರಾ? ಎಂತ ಗೌಡ್ರೆ, ಇಂಥ ದೊಡ್ಡ ಬದಲಾವಣೆ. ಜಿಪುಣ್ರಲ್ಲೇ ಮಹಾ ಜಿಪುಣ್ರ ನೀವು. ಅಂಥದ್ರಲ್ಲಿ ಇಂಥ ದೊಡ್ಡ ಮಹಾತ್ಯಾಗ ಮಾಡಿರಲ್ಲ, ಇವನ ಜೀವನ ಬೆಳಗ್ತು ಬಿಡಿ. ಅಂತ ಸೀನ್ ಏನು ಇಲ್ಲ ಕಂಬಿಡಿ, ಇದೆಲ್ಲ ಮದುವೆ ಆಗಂಟ ಅಷ್ಟೇ. ಮದುವೆ ಆದ್ಮೇಲೆ ಇವ ಪುನಃ ನನ್ನ ಹೆಸರಿಗೆ ಬರ್ಕೊಡ್ತಾನೆ. ನನಗೆ ಗೊತ್ತಿದ್ದಿತ್ತು ಇದ್ರಲ್ಲಿ ಎಂಥದೋ ಹಿಕ್ಮತ್ತಿತ್ತು ಅಂದಳಿ. ಇದ್ರ ಬದಲು ಪೂರ್ತಿ ಅವನ ಹೆಸರಿಗೆ ಬರ್ಕೊಡ್ಲಕ್ಕಿದ್ದಿತ್ತಲ್ಲ. ಯಾಕೆ ಹೇಳಿ, ನೀವೇ ನಿಮ್ಮ ಮಟ್ಟಿನ ಇವನ ಹೆಸರು ಬರ್ಕೊಟ್ಬಿಡಿ. ನಾನು ನಿಮ್ಮ ಕಡೆಗೆ ಎಲ್ಲ ಬ್ಯಾಂಕಲ್ಲಿ ದುಡ್ಡಿಟ್ಟಿರು ಹಾಗೆ ಮಾಡ್ತಿದ್ದೆ. ನಾನು ಇವನಿಗೆ ಮದುವೆ ಮಾಡಿಸ್ತಿಪ್ಪುದೇ ದೊಡ್ಡ ಕೆಲಸ ಅಲ್ದ ಮಾಡ್ರೆ. ತಕೊಂಡ್ರೆ ಬೀಡನ ಬಿಚ್ಚಿಟ್ರೆ ನನಗಿಂತ ಜಾಸ್ತಿ ದುಡ್ದಿದ್ದಾರಿ. ಅಡಕೆ ಕಬಲ ಈಗಲೇ ಓಟ್ಲಿಗೆ ಹೋಗ್ಬಿಟ್ಟು ನಿಮ್ಮ ಮಾವನಿಗೆ ಕಾಜ್ಗ ಪತ್ರನೆಲ್ಲ ತೋರಿಸ್ಬಿಟ್ಟು ಜೋಪಾನ ಹೋಗಿ ವಾಪಸ್ ತಕೊಂಬಂದ್ಬಿಡು. ಹೋಗಪ್ಪ. ನೋಡ್ರೆ, ಮದಿ ಯಾವ ನಮ್ನಿ ಆಯ್ಕಂದ್ರೆ ಈ ಏರಿಯಾದಲ್ಲೇ ಆಯ್ಕಾಗ ಆ ನಮ್ನಿ ಆಯ್ಕ. ಸೆಕ್ಯೂರಿಟಿ ಎಲ್ಲ ನಂದೆ, ಖರ್ಚು ಮಾತ್ರ ನಿಮ್ದು. ಬಾಬಣ್ಣ, ನಿಮ್ ಜೊತೆಗೆ ಸೂರಿ ಕರ್ಕ ಬರ್ಲಿಲ್ವಾ? ಹೋಟ್ಲು ಕಳ್ಸಿನಿ ಕಮ್ಮೆ, ನಿಮ್ಮನ್ನು ಮುಗಿಸ್ಕೊಂಬರ್ತಾನೆ. ಗೌಡ್ರೆ, ಏನ್ ಮಾತಾಡ್ತಿದ್ದೀರ? ನಾನು ಇಲ್ಲೇ ಇದ್ದೀನಿ. ಅವ್ರು ಹೇಳೋದು ಸರಿ ಇದೆ ಬಿಡು ಮಧು. ನಮ್ ಸೂರಿ ಅಷ್ಟು ಫಾಸ್ಟ್ ಇದ್ದಾನೆ. ಯಾರು ಗೊತ್ತು, ಮಗುನ ಜೊತೆಲಿ ಎತ್ಕೊಂಡು ಬಂದ್ರು ಬರ್ಬೋದು. ಟಾಪೆ ಸ್ವೀಟ್ ತಗೊಮ್ಮ. ಪುಟ್ಮುಲ್ಲಿ ಅವರೇ, ಸ್ವೀಟ್ ತಗೊಳ್ಳಿ. ಅಡ್ಡ ಓಕೆ ಕಬುಲ, ನಾವು ಕೂಸು ಮದುವೆ ಅಂತ ಆಟಗುಳಿ ಮಾಡ್ತಾ ಇದ್ರೆ ನೀ ದಿಟ ಮಾಡ್ಬಿಟ್ಯ. ನಿನ್ನ ಹೋಟ್ಲಿಗೆ ಕಳ್ಸಿ ತಪ್ಪು ಮಾಡ್ಬಿಟ್ಟು ಕಂಬಿಡು. ನೋಡ್ರೆ, ನೀವ್ ಹೆಂಗೋ ನಿಮ್ ಯೋಚನೆಗಳು ಹಂಗೆ. ನನ್ ಮದುವೆ ಡೇಟ್ ಫಿಕ್ಸ್ ಆಯ್ತು, ನಾಡಿದ್ದೆ ಮದುವೆ. ಇಷ್ಟು ಬಿರ್ನ ಮದುವೆ ಅಂದ್ರೆ ಹೆಂಗೂಡನ ರೆಡಿ ಆಗೋದು? ರೀ ಗೌಡ್ರೆ, ನೀವ್ ಯಾಕ್ರಿ ರೆಡಿ ಆಗ್ತೀರಾ? ಮದ್ವೆ ಗಂಟು ರೆಡಿ ಆದ್ರೆ ಸಾಕು ಬಿಡಿ. ನಾವೆಲ್ಲ ಅವ್ನ ಬಾಯಿಗೆ ಸಾರಿ ಅವನ್ ತಲೆ ಮೇಲೆ ಅಕ್ಕಿ ಕಾಳು ಹಾಕಿದ್ರೆ ಅಷ್ಟೇ ಸಾಕು. ಆದ್ರೂ ಅಣ್ಣಯ್ಯಪ್ಪನವ್ರ ಇಷ್ಟು ಬಿರ್ನ ಹೆಂಗ್ ಮದುವೆ ಮಾಡೋದು ಹೇಳಿ? ಗೌಡ್ರೆ, ನೀವೇನು ಯೋಚನೆ ಮಾಡ್ಬೇಡಿ. ದುಡ್ಡೊಂದಿದ್ರೆ ಇವತ್ತೇ ಮದ್ವೆ ಆಗ್ಬೋದು. ಹೇಗಿದ್ರು ಇವ್ನ್ಗೆ ಯಾರು ಇಲ್ಲ, ನಾವೇ ತಾನೇ ಇವ್ನಿಗೆ ಮದ್ವೆ ಮಾಡ್ತಿರೋದು. ಮಾಡೋಣ ಬಿಡಿ. ನೀವು ಹೇಳೋದ್ಮೇಲೆ ಮಾಡ್ಬೋದು ಕಂಬುಡಿ. ನಿಮ್ ಎಲ್ರ ಸಹಾಯದಿಂದ ನನ್ ಮದುವೆ ಆಗ್ತಾ ಇದೆ. ನಿಮ್ ಋಣನ ಹೇಗ್ ತೀರಿಸ್ಬೇಕೋ ಗೊತ್ತಿಲ್ಲ. ಹಂಗೆಲ್ಲ ಹೇಳ್ಬೇಡಿ ಸೂರ್ಯ ಅವ್ರೆ, ನೀವು ಗಂಡ ಹೆಂಡತಿ ಚಂದಾಗಿದ್ರೆ ಅಷ್ಟೇ ಸಾಕು. ಜನಿಬಾಯ್, ಮದುವೆ ಆಗ್ತಾ ಇದ್ದೀನಿ, ಏನಾದ್ರು ಟಿಪ್ಸ್ ಕೊಡ್ತೀರಾ? ನನಗೂ ಮದ್ವೆಗೆ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಟಿಪ್ಸ್ ಕೊಟ್ಟಿದ್ರು ಕಣ. ಹೆಂಡ್ತಿನ ಹಾಗೆ ಇಟ್ಕೋಬೇಕು, ಹೀಗೆ ಇಟ್ಕೋಬೇಕು ಅಂತ. ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು ಅದೆಲ್ಲ ಬಕವಾಸ್ ಅಂತ. ನಾವ್ ಯಾವ ಕೈಲಿ ತಾಳಿ ಕಟ್ಟಿರ್ತೀವೋ ಆ ಕೈನ ಏನು ಮಾಡಕ್ ಬರ್ದೇ ಇರೋ ಹಾಗೆ ಕಟ್ಟಾಕ್ಬಿಡ್ತಾರೆ. ಅಡ ಕೆಕ್ಕಬ್ಬುಲ್ಲ, ನಾಳೆಗೆ ಮದುವೆ ಇಟ್ಕೊಂಡು ಇವತ್ತು ಪುನಃ ಯಾಕೆ ಬರ್ತಾ ಇದ್ರು? ಏನಾದ್ರು ಕೇಳ್ಕೊಳಕ್ ಬಂದಾರ? ನನಗೆ ಗೊತ್ತಿಲ್ಲ ಗೌಡ್ರೆ, ಎಲ್ರು ಮನೇಲಿರಿ, ಮಾತಾಡ್ಬೇಕು ಅಂತ ಹೇಳಿದ್ರು. ಲೇ, ನಿಮ್ಮ ಮಾವ ಬಂದಿರ್ಬೇಕು, ನೋಡೋ. ಅವ್ರು ಬಂದ್ರು ಅನ್ಸುತ್ತೆ. ರಾಕಿರವ್ರಲ್ಲಿ ಇನ್ನೂ ರೆಡಿ ಆಗಿಲ್ವಾ? ಐ ಆಮ್ ರೆಡಿ. ಎಲ್ಲ ಇಲ್ಲೇ ಆಗ್ಬೇಕಾ? ಮಗು, ಮೊದಲು ನಿಮ್ಮ ಮನೆ ಗಂಟೆ ರೆಡಿ ಮಾಡಿಸು. ಆಯ್ತು ಮಾವ, ಬನ್ನಿ. ಎಕ್ಸ್ ಮ್ಯಾನ್ ಗಂಡಸರನ್ನ ಯಾಕೆ ಟಾರ್ಗೆಟ್ ಮಾಡಿದಾನೋ? ನಮ್ಮ ಹತ್ರನೇ ಡವ್ ಮಾಡಬೇಡ್ರಿ. ನಿಮ್ ತಲೆ ಬೋಳ್ಸಿದ ಎಕ್ಸ್ ಮ್ಯಾನ್ ಅಂತ ನಮಗ್ ಚೆನ್ನಾಗಿ ಗೊತ್ತು. ಈ ಎಕ್ಸ್ ಮಾರ್ಕ್ ನಾವು ನೋಡಿದ್ರೆ ನಿಮ್ಮ ಕೂದಲ್ನ ಇಲ್ಲಿಂದಲೇ ತಿರುಪತಿಗೆ ಪಾರ್ಸಲ್ ಮಾಡ್ಬಿಡ್ತಾನೆ. ತಲೆ ಕೂದಲಿಲ್ದಿರೋದನ್ನ ನೋಡಿ ಆಡ್ಕೊಂಡು ಖುಷಿ ಪಡ್ತೀರಾ?